ನಮಸ್ಕಾರ ಸ್ನೇಹಿತರೆ, ಅನಮ್ ಜ್ಯೋತಿ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ದೀಪಾವಳಿಯ ಧನಲಕ್ಷ್ಮಿ ಪೂಜೆಯನ್ನು ಸೋಮವಾರ ಸಂಜೆ ಮಾಡ್ಕೊಂಡಿರ್ತೀರಾ ಅಥವಾ ಕೆಲವರು ಮಂಗಳವಾರ ಬೆಳಿಗ್ಗೆ ಕೂಡ ಮಾಡಿರ್ತೀರಾ. ಇನ್ನು ಧನಲಕ್ಷ್ಮಿಯ ಕಳಸ ವಿಸರ್ಜನೆಯನ್ನು ಯಾವ ದಿವಸ ಮಾಡಬೇಕು, ಮಂಗಳವಾರ ಮಾಡಬೇಕಾ ಅಥವಾ ಬುಧವಾರ ಮಾಡಬೇಕಾ ಅಂತ ಗೊಂದಲ ಇರುತ್ತಲ್ವ. ಅದಕ್ಕೆ ಇವತ್ತಿನ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಅಮಾವಾಸ್ಯೆ, ದೀಪಾವಳಿ ಅಮಾವಾಸ್ಯೆ ಬಹಳಷ್ಟು ಜನ ಸೋಮವಾರ ಸಂಜೆ ಮಾಡ್ಕೊಂಡಿರ್ತೀರ. ನಾನು ಹಿಂದಿನ ವಿಡಿಯೋದಲ್ಲಿ ಅದಕ್ಕೆ ಶುಭ ಸಮಯವನ್ನು ಕೂಡ ಕೊಟ್ಟಿದ್ದೆ. ಆ ಸಮಯದಲ್ಲಿ ಆಗದವರು ಮಂಗಳವಾರ ಬೆಳಿಗ್ಗೆ ಕೂಡ ಮಾಡ್ಕೊಂಡಿರ್ತಾರೆ. ಇನ್ನು ವಿಸರ್ಜನೆ ಅಂತ ಬಂದಾಗ ಈ ಸಾರಿ ಈ ಅಮಾವಾಸ್ಯೆ ಸೋಮವಾರ ಸಂಜೆ ಪ್ರಾರಂಭ ಆದರೆ ಮಂಗಳವಾರ ಸಂಜೆ 5:55 ಕೂಡ ದೀಪಾವಳಿ ಅಮಾವಾಸ್ಯೆ ಇರುತ್ತೆ. ಇವತ್ತು ಮಂಗಳವಾರ ಕೂಡ ಆಗಿರೋದ್ರಿಂದ ನೀವು ಮಂಗಳವಾರ ಕಳಸವನ್ನು ವಿಸರ್ಜನೆ ಮಾಡೋದಕ್ಕೆ ಆಗೋದಿಲ್ಲ, ನೀವು ಈ ದಿವಸ ಮಾಡೋ ಹಾಗಿಲ್ಲ. ಇನ್ನು ನೀವು ಸೋಮವಾರನೇ ಕಳಸ ಪ್ರತಿಷ್ಠಾಪನೆ ಮಾಡಿದರೂ ಕೂಡ ಇವತ್ತು ಅಮಾವಾಸ್ಯೆನೇ ಇರೋದ್ರಿಂದ ಇವತ್ತು ರಾತ್ರಿ ಕೂಡ ನೀವು ವಿಸರ್ಜನೆಯನ್ನು ಮಾಡಬಾರ್ದು. ಹಾಗೆ ಇನ್ನು ಮಂಗಳವಾರ ಅಮಾವಾಸ್ಯೆ ಸಂಜೆ 5:55 ಕೂಡ ಇರುತ್ತೆ. ಅದರ ನಂತರದಲ್ಲಿ ಬಲಿಪಾಡ್ಯಮಿ ಪ್ರಾರಂಭ ಆದರೂ ಕೂಡ ಈ ದಿವಸ ಮಂಗಳವಾರ ಇದೆ ಮತ್ತು ಆ ರಾತ್ರಿ ವೇಳೆಯಲ್ಲಿ ನೀವು ವಿಸರ್ಜನೆಯನ್ನು ಮಾಡೋ ಹಾಗಿಲ್ಲ. ಇನ್ನು ಬುಧವಾರ ಬಲಿಪಾಡ್ಯಮಿ, ಇಡೀ ದಿವಸ ಬಲಿಪಾಡ್ಯಮಿ ಇರುತ್ತೆ. ಅಂದರೆ ಮಂಗಳವಾರ ಸಂಜೆ 5:55 ನಂತರ ಬಲಿಪಾಡ್ಯಮಿ ಪ್ರಾರಂಭ ಆದರೆ ಬುಧವಾರ ರಾತ್ರಿ 8:17 ಕೂಡ ಬಲಿಪಾಡ್ಯಮಿ ಇರುತ್ತೆ. ಆದ್ದರಿಂದ ನೀವು ಬಲಿಪಾಡ್ಯಮಿ ದಿವಸ ಕೂಡ ಸಾಕಷ್ಟು ಪೂಜೆಗಳನ್ನು ಮಾಡ್ಕೋಬೇಕಾಗಿರುತ್ತೆ. ಸಗಣಿ ಪಾಂಡವರ ಪೂಜೆ ಮಾಡಬೇಕಾಗುತ್ತೆ, ಗೋವರ್ಧನ ಪೂಜೆ, ತುಳಸಿ ಪೂಜೆ, ಅನ್ನಕೂಟ, ಈ ರೀತಿ ಬಹಳಷ್ಟು ಪೂಜೆಗಳು ಆ ದಿವಸ ನಡೆಯೋದ್ರಿಂದ ನೀವು ಆ ದಿವಸ ಕೂಡ ಕಳಸ ವಿಸರ್ಜನೆಯನ್ನು ಮಾಡದೇ ಇರೋದೇ ಒಳ್ಳೆಯದು. ಇನ್ನು ಯಾವಾಗ ಮಾಡಬೇಕಂತ ಹೇಳಿದ್ರೆ ಗುರುವಾರ ಬೆಳಗ್ಗೆ 6:15 8:45 ತನಕ ಶುಭ ಮುಹೂರ್ತ ಇರುತ್ತೆ. ಈ ಸಮಯದಲ್ಲಿ ನೀವು ಕಳಸ ವಿಸರ್ಜನೆಯನ್ನು ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಯಾಕೆಂದರೆ ಒಳ್ಳೆ ಶುಭ ಸಮಯದಲ್ಲಿ ದೀಪಾವಳಿ ಅಮಾವಾಸ್ಯೆ ಧನಲಕ್ಷ್ಮಿ ಪೂಜೆಯನ್ನು ಮಾಡಿರ್ತೀರ. ವಿಸರ್ಜನೆಯನ್ನು ಕೂಡ ಆತುರವಾಗಿ ಯಾವುದ್ಯಾವುದೋ ಸಮಯದಲ್ಲಿ ಮಾಡಬಾರ್ದು. ಆದ್ದರಿಂದ ಗುರುವಾರ ಬೆಳಿಗ್ಗೆ, ಅಂದರೆ ಅಲ್ಲಿಗೆ ನಿಮಗೆ ಬಲಿಪಾಡ್ಯಮಿ ಅಮಾವಾಸ್ಯೆ ಎಲ್ಲ ಕೂಡ ಕಂಪ್ಲೀಟಾಗಿ ಮುಗಿದೋಗಿರುತ್ತೆ. ಆದ್ದರಿಂದ ನೀವು ಗುರುವಾರ ಬೆಳಗ್ಗೆ 6:15 8:45 ಒಳಗಡೆ ಕಳಸ ವಿಸರ್ಜನೆಯನ್ನು ಮಾಡ್ಕೋಬೋದು. ಇನ್ನು ಕದಲಿಸೋದು ನೀವು ಬುಧವಾರ ರಾತ್ರಿನೇ ಕದಲಿಸಬೇಕು ಅಂತ ಏನಿಲ್ಲ. ನೀವು ನೇರವಾಗಿಯೇ ಗುರುವಾರ ಬೆಳಗ್ಗೆನೇ ಕಳಸವನ್ನು ಕದಲಿಸಿ ಹಾಗೆ ನೀವು ವಿಸರ್ಜನೆಯನ್ನು ಮಾಡ್ಬೋದು. ಇನ್ನು ಕದಲಿಸಬೇಕಾದ್ರೆ ನೀವು 3 ಸಲ ಕಳಸವನ್ನು ಬಲದಿಂದ ಎಡಕ್ಕೆ 3 ಸಲ ತಿರುಗಿಸಿ ಆನಂತರ ಮೇಲಕ್ಕೆತ್ತಿ ಕೆಳಗಡೆ 3 ಸಾರಿ ಇಡಬೇಕಾಗತ್ತೆ. ಆನಂತರ ದೇವಿಯಲ್ಲಿ ನೀವು ಬೇಡ್ಕೋಬೇಕಾಗತ್ತೆ. ನಾನು ಮಾಡಿರುವಂಥ ಪೂಜೆಯಲ್ಲಿ ವಿಧಿವಿಧಾನಗಳಲ್ಲಿ ಏನಾದರೂ ತಪ್ಪುಗಳು ನಡೆದಿದ್ದರೆ ನನ್ನನ್ನು ಕ್ಷಮಿಸು ಅಂತ ಬೇಡ್ಕೋಬೇಕಾಗತ್ತೆ. ಹಾಗೆ ಓಂ ಧನಲಕ್ಷ್ಮೀ ದೇವಿಯೈ ನಮಃ ಈ ಮಂತ್ರವನ್ನು ಕನಿಷ್ಠ 3 ಬಾರಿನಾದರೂ ಹೇಳಬೇಕಾಗತ್ತೆ. ಸಾಧ್ಯವಾದರೆ 11 ಬಾರಿ ಕೂಡ ಹೇಳ್ಕೊಂಡ್ರೆ ತುಂಬಾ ಒಳ್ಳೆಯದು. ಈ ರೀತಿಯಾಗಿ ಮಂತ್ರವನ್ನು ಹೇಳಿಕೊಂಡು ನೀವು ಕಳಸವನ್ನು ಕದಲಿಸಬೇಕಾಗತ್ತೆ. ಆನಂತರ ನೀವು ಕಳಸವನ್ನು ಕದಲಿಸೋದಕ್ಕಿಂತ ಮುಂಚೆ ನೀವು ಪೂಜೆಯನ್ನು ಮಾಡಬೇಕಾಗತ್ತೆ. ನೀವು ಕೊನೆ ಪೂಜೆಯನ್ನು ಮಾಡಬೇಕಾಗತ್ತೆ. ಎಂದಿನಂತೆ ನೀವು ಒಂದು ನೈವೇದ್ಯವನ್ನು ಮಾಡಿಟ್ಟು ಧೂಪದೀಪ ನೈವೇದ್ಯವನ್ನು ತೋರಿಸಿ ಕೆಂಪಾರತಿಯನ್ನು ಮಾಡಿ ಅಕ್ಷತೆಯನ್ನು ಸಮರ್ಪಿಸಬೇಕು. ನೀವು ಪೂಜೆಯೆಲ್ಲ ಪೂರ್ತಿಯಾಗಿ ಮುಗಿಸಿದ ನಂತರನೇ ನೀವು ಕದಲಿಸಬೇಕಾಗತ್ತೆ. ಇನ್ನು ಕಳಸವನ್ನು ಕದಲಿಸಿದ ನಂತರ ನೀವು ಅದಕ್ಕೆ ಹಾಕಿದಂಥ ಹೂಗಳು ಏನೇನು ಬಳಸಿರ್ತೀರೋ ಆ ಹೂಗಳನ್ನೆಲ್ಲ ತೆಗೆದು, ಯಾರೂ ಕೂಡ ತುಳಿದೇ ಇರೋ ರೀತಿಯಲ್ಲಿ ಹುಷಾರಾಗಿ ತೆಗೆದಿಟ್ಟು ಅದನ್ನು ಒಂದು ಗಿಡ ಅಥವಾ ಮರದ ಬುಡದಲ್ಲಿ ತಗೊಂಡೋಗಿ ಹಾಕಬೇಕಾಗತ್ತೆ. ಇನ್ನು ಅಕ್ಷತೆಯನ್ನೇ ಏನಾದರೂ ನೀವು ಸಮರ್ಪಿಸಿರ್ತೀರಲ್ಲ, ಅದು ಏನಾದರೂ ಸಿಕ್ಕಿದರೆ ಅದನ್ನು ತೆಗೆದು ಬೇಕಿದ್ದರೆ ನೀವು ಸಪ್ರೇಟಾಗಿ ಇಟ್ಕೋಬೋದು. ನಿಮ್ಮ ಕ್ಯಾಶ್ ಬಾಕ್ಸ್ ಒಳಗಡೆ ಇಡ್ಬೋದು, ನೀವು ದುಡ್ಡಿಡೋವಂಥ ಜಾಗದಲ್ಲಿ ಅಥವಾ ನಿಮ್ಮ ಜ್ಯುವೆಲ್ರಿ ಬಾಕ್ಸು ಅಲ್ಲಿ ಎಲ್ಲ ಕೂಡ ಅಕ್ಷತೆಯನ್ನು ನೀವು ತೆಗೆದಿಟ್ಕೋಬೋದು. ಇನ್ನು ಅದಕ್ಕೆ ಬಳಸಿದಂಥ ಹಣ್ಣುಗಳು ಅದನ್ನೆಲ್ಲ ನೀವು ಆ ರಸಾಯನ ಆ ರೀತಿ ಏನಾದರೂ ಒಂದು ಮಾಡಿಕೊಂಡು ನೀವು ಮನೆಯವರೆಲ್ಲ ಕೂಡ ಸೇವನೆಯನ್ನು ಮಾಡ್ಬೋದು. ಕಳಸವನ್ನು ಕದಲಿಸುವಂಥ ಟೈಮ್ನಲ್ಲಿ ಯಾವುದೇ ಕಾರಣಕ್ಕೂ ಮಕ್ಕಳನ್ನು ನಿಮ್ಮ ಪಕ್ಕದಲ್ಲಿ ಇರಿಸ್ಕೋಬೇಡಿ. ಆದಷ್ಟು ಮಕ್ಕಳನ್ನು ದೂರ ಕಳಿಸ್ಬಿಟ್ಟು ನೀವು ಕಳಸ ವಿಸರ್ಜನೆಯನ್ನು ಮಾಡ್ಕೋಬೇಕಾಗತ್ತೆ. ಇನ್ನು ಪೂಜೆಗೆ ನೀವು ಮಡ್ಲಕ್ಕಿಯನ್ನು ಏನಾದರೂ ಇಟ್ಟಿದ್ರೆ ಅದನ್ನು ನೀವು
ಯಾವುದಾದ್ರೂ ದೇವಿಯ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಕೊಡ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ಯಾರು ವಯಸ್ಸಾದ ಹಿರಿಯ ಮುತ್ತೈದೆಯರಿದ್ದರೆ ಅವರಿಗೂ ಕೂಡ ಕೊಟ್ಟು ಅವರ ಕಾಲಿಗೆ ನಮಸ್ಕರಿಸಿ ಅವ್ರಿಗೆ ಏನಾದರೂ ತಿನ್ನೋದಕ್ಕೆ ಹಾಲು ಹಣ್ಣು ಸಿಹಿ ಏನಾದರೂ ಕೊಟ್ಟು ಅವರಿಂದ ಆಶೀರ್ವಾದವನ್ನು ತಗೋಬೇಕಾಗತ್ತೆ. ಇನ್ನು ಕುಬೇರ ರಂಗೋಲಿಯನ್ನು ಏನಾದರೂ ನೀವು ರಂಗೋಲಿಯಿಂದ ಆ ಕುಬೇರ ಯಂತ್ರವನ್ನು ನೀವೇನಾದರೂ ಬರ್ಕೊಂಡಿದ್ರೆ ಅದನ್ನು ಕೂಡ ನೀಟಾಗಿ ತೆಗೆದು ಒಂದು ಗಿಡಕ್ಕೆ ತೆಗೆದುಕೊಂಡು ಹೋಗಿ ಅದನ್ನು ಹಾಕಿಬಿಡಿ. ಎಲ್ಲಿ ಅದರಲ್ಲಿ ಆ ರಂಗೋಲಿಯನ್ನು ಅಂದರೆ ಅಕ್ಕಿ ಹಿಟ್ಟಿನಿಂದ ಬಿಟ್ಟಿರ್ತೀರಲ್ವ ಅದನ್ನು ಎಲ್ಲಿ ಅದರಲ್ಲಿ ಹಾಕೋದಕ್ಕೆ ಹೋಗಬೇಡಿ, ತೊಗೊಂಡೋಗಿ ಒಂದು ಗಿಡದಲ್ಲಿ ಹಾಕಿಬಿಡಿ. ಈ ರೀತಿಯಾಗಿ ನೀವು ಒಂದು ವಿಸರ್ಜನೆಯನ್ನು ಮಾಡ್ಕೋಬೇಕಾಗತ್ತೆ. ನೆನಪಿಟ್ಕೊಳ್ಳಿ, ಗುರುವಾರ ಬೆಳಗ್ಗೆ 6 ಗಂಟೆ 15 ನಿಮಿಷದಿಂದ 8 ಗಂಟೆ 45 ನಿಮಿಷ ಈ ಸಮಯದಲ್ಲಿ ನೀವು ಕಳಸವನ್ನು ಕದಲಿಸಿ ಈ ರೀತಿಯಾಗಿ ನೀವು ವಿಸರ್ಜನೆಯನ್ನು ಮಾಡ್ಕೋಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಧನಲಕ್ಷ್ಮಿ ಕಳಸ ವಿಸರ್ಜನೆಯನ್ನು ಯಾವಾಗ ಯಾವ ರೀತಿ ಮಾಡಬೇಕಂತ ಸರಳವಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.